ಇಲ್ಲಿ ನಾನು ಮಕ್ಕಳಿಗೆ ಒಂದೇ ಒಂದು ಕಿವಿ ಮಾತು ಹೇಳೋದೇನು ಅಂದರೆ, ನಾವು ಸುಮಾರು 50 ವರ್ಷದ ಕೆಳಗೆ ನಮಗೆ ಯಾರು ಸಹಾಯ ಮಾಡಿದ್ರು, ನಾವು ಹೇಗೆ ಬೇರೆ ಬಂದ್ವಿ ಅನ್ನೋದನ್ನ ಜ್ಞಾಪಿಸ್ಕೊಂಡು ಏನಾದರೂ ಒಂದು ಕಿಂಚಿತ್ ಸಹಾಯ ಮಾಡೋ ಮನಸ್ಸು ನಮಗೆ ಬಂದಿದೆ. ಅದು ದೈವ ಕೃಪೆಯೂ ಹೌದು, ದೈವ ಶಕ್ತಿನೂ ಹೌದು. ಸೊ ಇದೇ ರೀತಿ ಇಲ್ಲಿ ಇವತ್ತು ವಿದ್ಯಾರ್ಥಿ ವೇತನ ತಗೊಳ್ಳುವ ಅನೇಕ ಮಕ್ಕಳು ಮುಂದೆ ಏನಾಗ್ತಾರೋ ಏನೋ ಗೊತ್ತಿಲ್ಲ, ಯಾವ ಹುದ್ದೆಗಳಿಗೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಅವರೆಲ್ಲರೂ ಅವ್ರ ಕೆಲಸಕ್ಕೆ ಸೇರಿ ಸುಸ್ಥಿತಿಗೆ ಬಂದಾಗ ಇದನ್ನ ಜ್ಞಾಪಿಸ್ಕೊಂಡು ನಾನು ಯಾರಿಂದ ಸಹಾಯ ಪಡೆದಿದ್ದೆ, ನಮ್ಮ ಥರ ಬೇಕಾದಷ್ಟು ಸಂಸ್ಥೆಗಳ ಸಹಾಯ ಮಾಡ್ತಾ ಇದೆ. ಸೊ ಯಾರ್ಯಾರು ಎಲ್ಲೆಲ್ಲಿಂದ ನಾನು ಸಹಾಯ ಮಾಡಿದ್ದೀನಿ ಇದನ್ನು ಸ್ಮರಿಸ್ಕೊಂಡು ಅವರ ಒಂದು ಹಣಕಾಸಿನ ಉತ್ತಮ ಸ್ಥಿತಿಗೆ ಬಂದಾಗ ಕಡೆಯ ಪಕ್ಷ ಒಬ್ಬೊಬ್ಬ ಮಗು, ಒಬ್ಬ ಹುಡುಗ ಹುಡುಗಿ ಇಬ್ಬರಿಬ್ಬರಿಗೆ ಅವರ ಜೀವನದಲ್ಲಿ ಸಹಾಯ ಮಾಡಿದ್ರೆ ಅವ್ರಿಗೂ ಜೀವನ ಸಾರ್ಥಕ ಆಗುತ್ತೆ. ಹಾಗೂ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯವರು, ಇದಕ್ಕೂ ಒಂದು ಪ್ರತಿಫಲ ಸಿಕ್ಕಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆ ಮನಸ್ಸಿನ ಬೆಳೆಸ್ಕೊಳ್ಳಿರ್ತಕ್ಕಂಥ ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದೀನಿ. ಕರ್ನಾಟಕದ ಉದ್ದಗಲಕ್ಕೂ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಇದ್ರ ಬಗ್ಗೆ ಅರಿವು ಮೂಡಿಸೋದು ಪ್ಲಸ್ ಅದನ್ನು ಪತ್ತೆ ಹಚ್ಚುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ಸುಮಾರು ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಬಡವರು ಯಾರು ಇತ್ತು ಅಂದರೆ ಅವ್ರಿಗೆ ಫ್ರೀಯಾಗಿ ರೇಡಿಯೇಷನ್ ಇರ್ಬೋದು, ಕೀಮೋ ಇರ್ಬೋದು, ಸರ್ಜರಿ ಇರ್ಬೋದು, ಇದನ್ನೆಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತಾ ಇದ್ದೀವಿ. ಪ್ರತಿ ಸೆಕೆಂಡ್ ಸ್ಯಾಟರ್ಡೆ ಮಲ್ಲೇಶ್ವರದಲ್ಲಿ ನಮ್ಮದೊಂದು ಆಫೀಸ್ ಇದೆ. ಅಲ್ಲಿ ಬ್ರೆಸ್ಟ್, ಸರ್ವೈಕಲ್ಲು, ಓರಲ್ಲು, ಡಯಾಬಿಟಿಕ್ ಡಿಟೆಕ್ಷನ್ ಇದಿಷ್ಟು ನಾವೆಲ್ಲ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀವಿ. ಯಾರಿಗೆ ಏನಾದರೂ ತೊಂದರೆ ಇತ್ತು ಅಂದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಬಡವರಿದ್ರೆ ಅವರಿಗೆ ಫ್ರೀಯಾಗಿ ಮೆಡಿಸಿನ್ಸ್ ಕೊಡಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ. ಇದನ್ನ ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಸುಮಾರು ಜನ ವರ್ಷಕ್ಕೆ ನಾನು ಎಲ್ಲರಿಗೂ ಲೇಡೀಸ್ ಇದ್ದಾರೆ, ಸುಮಾರು ಜನ ನಾನು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಪ್ರತಿ ವರ್ಷ ನೀವು ಒಂದು ಪ್ಯಾಪ್ಸ್ಮಿಯರ್, ಒಂದು ಥರ್ಮಲ್ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳಿ. ಸುಮಾರು ಜನ, ಯಾಕಂದ್ರೆ ನಿಮ್ಮ ಮನೇಲಿ ಏನಾದ್ರು ಕಷ್ಟ ಇತ್ತು ಅಂದ್ರೆ ನಿಮ್ಮ ಗಂಡಂಗಾಗ್ಲಿ, ಮಾವನ್ಗಾಗ್ಲಿ, ಅತ್ತೆಗಾಗ್ಲಿ ತೊಂದರೆ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀರಾ. ಆದ್ರೆ ನೀವು ಸ್ವಂತ ಏನಾದ್ರು ತೊಂದರೆ ಇದ್ರೆ ನೀವು ಹೋಗೋದಿಲ್ಲ. ಹಾಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಸುವರ್ಣ ಅಮರಾವತಿ ಮೇಡಮ್ ಹೇಳ್ತಾ ಇದ್ದೀನಿ, ಎಷ್ಟೇ ಜನ ಲೇಡೀಸ್ ಇದ್ರು ಹೇಳಿ, ಅವ್ರಿಗೆ ವರ್ಷಕ್ಕೊಂದ್ಸತಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ರೆ ನಮ್ಮ ಕಡೆಯಿಂದ ಎಲ್ಲ ಡಾಕ್ಟರ್ಸ್ನ ಟೀಮ್ನ ಕರ್ಕೊಂಡ್ಬಂದ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸಹಾಯ ಮಾಡ್ತೀನಿ ಅಂತ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪೂರ್ವಿ ನವರತ್ನ ಸುಮಾರು 4 ಬಂದು ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ದಯಮಾಡಿ ನಿಮ್ಮ ಸಂಸ್ಥೆಯ ಆಡಿಟೋರಿಯಂ ಕೊಡು ಅಂತ ಕೇಳಿದ್ರು. ಬಹಳ ವರ್ಷಗಳಿಂದ ಅವರನ್ನ ನಾನು ನೋಡ್ತಾ ಇದ್ದೀನಿ. ಅವರು ಕೆಲಸ ಮಾಡ್ತಾ ಇರೋದನ್ನೆಲ್ಲ ನೋಡಿದ್ದೀನಿ. ಪ್ರಾಮಾಣಿಕವಾಗಿ ಏನಾದರೂ ಮಾಡಿ ಸಮಾಜಕ್ಕೆ ನಾನು ಸೇವೆಯನ್ನು ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಎಲ್ಲ ಗಣ್ಯರನ್ನು ನಾನು ಅಭಿನಂದಿಸುತ್ತಾ ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಕನ್ನಡ ಯುವಕರ ಸಂಘದ ಅಧ್ಯಕ್ಷನಾಗಿ ಸುಮಾರು 70 ವರ್ಷಗಳಿಂದ ಕನ್ನಡ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಬಹಳಷ್ಟು ಜನ ನಮಗೆ ಸಹಾಯ ಮಾಡೋದು ಮುಂದೆ ಬಂದರು. ನಾವು ಯಾರ ಹತ್ರನೂ ಆ ಸಹಾಯವನ್ನು
ತಗೊಳಕ್ಕೆ ಇಷ್ಟಪಟ್ಟಿಲ್ಲ. ಕಾರಣ ಏನಪ್ಪ ಅಂತಂದ್ರೆ, ಒಂದು ಸಂಸ್ಥೆ ನಡೆಸಬೇಕಾದ್ರೆ ಪ್ರಾಮಾಣಿಕವಾಗಿರ್ತಕ್ಕಂಥ 5-10 ಜನ ಇದ್ರೆ ಸಾಕು, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನನಗೊಂದು ಬಾರಿ ರಾಧಾಕೃಷ್ಣರಾಯರ ಹೆಸರಿನಲ್ಲಿ ಮೊದಲನೇ ಸನ್ಮಾನವನ್ನು ನೀವು ಮಾಡಬೇಕು ಅಂತಿದ್ದೀವಿ. 1 ಲಕ್ಷ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ನಾನು ಹೇಳಿದೆ. ನಾನು ಯಾವ ಸನ್ಮಾನ ಮಾಡಿಸ್ಕೊಡೋದಿಲ್ಲ, 1 ಲಕ್ಷ ರೂಪಾಯಿ ನನಗೆ ಬೇಡ ಅಂತ ಕೊಟ್ಟು ಮಾಡಿದೆ. ಯಾಕೆ ಅಂತಂದರೆ, ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಮ್ಮಲ್ಲಿ ಸ್ಥೈರ್ಯ, ಧೈರ್ಯ ಮತ್ತು ಅಭಿಮಾನ ಇದ್ರೆ ಮಾತ್ರ ನಡೆಸೋಕೆ ಸಾಧ್ಯ ಆಗ್ತದೆ. ಬಹಳ ಸಂತೋಷ ಆಗ್ತಿದೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇದರ ಮೂಲ ಶಿಲ್ಪಿಯಾದ ಶ್ರೀಮತಿ ಸುವರ್ಣ ಅವರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿರುವ ಇಂಥ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಒಂದೆರಡು ಕುತನುಡಿಗಳನ್ನ ಹೇಳಿಕೊಳ್ಳಲು, ನಾನು ಕುತನುಡಿಗಳನ್ನು ಹೇಳುವಷ್ಟು ದೊಡ್ಡವನಲ್ಲ, ಆದರೂ ಮಕ್ಕಳಿರೋದ್ರಿಂದ ಒಂದೇ ಒಂದು ಮಾತು ಹೇಳ್ತೀನಿ. ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ 3 ಋಣಗಳು ನಮ್ಮ ಜೀವನದಲ್ಲಿ ಇರುತ್ತಂತೆ. ಈ ಋಣಗಳನ್ನ ತೀರಿಸಬೇಕಾದ್ದು ಪ್ರತಿಯೊಬ್ಬ ಮಾನವನಿಗೆ ಒಂದು ಮುಖ್ಯ ಆದ್ಯತೆ ಆಗಬೇಕಂತೆ. ಒಂದು ಪಿತೃಋಣ. ಪಿತೃಋಣ ಅಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಮಾಡಿರುವ ಎಲ್ಲ ಉಪಕಾರಗಳನ್ನು ನಾವು ಸ್ಮರಿಸೋದು ಮತ್ತು ಅದಕ್ಕೆ ಋಣಿಯಾಗಿರೋದು. ಎರಡನೇದು ಆಚಾರ್ಯ ಋಣ. ನಮಗೆ ಯಾವುದೇ ವಿದ್ಯೆಯನ್ನು ಕಲಿಸ್ಕೊಟ್ಟ ಆಚಾರ್ಯರಿಗೆ ನಾವು ಸದಾ ಋಣಿಯಾಗಿರಬೇಕು ಅನ್ನೋದು. ಇವೆರಡಕ್ಕಿಂತ ತೀರಾ ಭಿನ್ನವಾದದ್ದು, ಮುಖ್ಯವಾದದ್ದು ಮೂರನೇದು, ಅದು ಲೋಕ ಋಣ ಅಂತಾರೆ. ನಮ್ಮ ಏಳಿಗೆಗೆ ನಮ್ಮ ತಂದೆ ತಾಯಿಯರು, ಆಚಾರ್ಯರ ಜೊತೆಗೆ ನಮ್ಮ ಸುತ್ತಲಿನ ಸಮುದಾಯ ಕೂಡ ಅಷ್ಟೇ ಮುಖ್ಯ ಅನ್ನೋದು ಭಗವದ್ಗೀತೆಯಲ್ಲೇ ಗುರುತಿಸಲ್ಪಟ್ಟಿರುವ ಒಂದು ವಿಷಯ. ಸೊ ಈ ಸಮುದಾಯ ಅಥವಾ ಲೋಕ, ನಾವು ಏನು ಕೊಟ್ವಿ, ಸಮುದಾಯಕ್ಕೆ ಏನು ಕೊಟ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಹೇಳಕ್ಕೆ ಬಯಸೋದಿಷ್ಟೇ, ಈ ಥರ ನಿಮ್ಗೆ ಉಪಕಾರ ಸಿಗ್ತಾ ಇದೆ. ನಿಮಗೆ ಉಪಕಾರ ಸಿಗ್ತಾ ಇರೋದಕ್ಕೆ ನೀವು ಕೂಡ ಅದಕ್ಕೆ ತಕ್ಕ ಮಟ್ಟಿಗೆ ಪರಿಶ್ರಮ ಪಟ್ಟಿರೋರೆ, ಹಾಗಾಗಿ ಸಿಗ್ತಾ ಇದೆ. ಇದರ ಉದ್ದೇಶ ನೀವು ಇನ್ನೂ ಚೆನ್ನಾಗಿ ಓದಿ ಜೀವನದಲ್ಲಿ ನೀವು ಸಾಧಕರಾಗಬೇಕು ಅಂತ ಆಗ್ತೀರಾ. ನಿಮಗೆ ಗುರುತಿಸಲ್ಪಟ್ಟಿದ್ದಾರೆ ಅಂದರೆ ನಿಮಗೆ ಆ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ಅರ್ಥ. ಸೊ ನೀವು ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ಉತ್ತಮವಾದ ಪರಿಸ್ಥಿತಿಗೆ ಬಂದಾಗ ವೇಣುಗೋಪಾಲ್ ಸರ್ ಅವರು ಹೇಳಿದ ಹಾಗೆ ಈ ಲೋಕ ಋಣನ ಮರಿಬಾರ್ದು. ನಿಮ್ಮಿಂದ ಆದಷ್ಟು ನಿಮ್ಮ ಸಮುದಾಯಕ್ಕೆ ಏನು ಸಹಾಯ ಮಾಡಲಿಕ್ಕಾಗುತ್ತೋ ಅದನ್ನು ಖಂಡಿತ ಮಾಡಬೇಕು, ನಿಮ್ಮ ಮರಿದೇ ಇರಿ ಅಂತ ಇನ್ನೊಮ್ಮೆ ನಿಮಗೆ ಜ್ಞಾಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ತಜ್ಞರು ನಾರಾಯಣ ನೇತ್ರಾಲಯ ಡಾಕ್ಟರ್ ಹರ್ಷಾನ ಅವರು. ಇಲ್ಲಿರೋತಕ್ಕಂಥ ಮಕ್ಕಳಿಗೆ ಇವತ್ತು ಯಾರಾದರೂ ಸ್ವೀಕಾರ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ನನ್ನ ಅಭಿನಂದನೆಗಳು. ಮುಂದೆ ಚೆನ್ನಾಗಿ ಮಾಡಿ. ಎಷ್ಟು ಜನ ಇಲ್ಲಿರೋ ಮಕ್ಕಳು ಡಾಕ್ಟರ್ ಆಗಬೇಕು ಅಂತ ಇದ್ದೀರಿ? ಕೈ ಎತ್ತಿ. ಯಾರಾದರೂ ಡಾಕ್ಟರ್ ಆಗಬೇಕು ಅನ್ನೋರು ಇದ್ದೀರಾ? ಯಾರಾದರೂ ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ? ಅಲ್ಲಿ ಒಂದೇ ಕೈಗಳು ಕಡಿಮೆ ಆಗ್ತಾ ಇದೆ ಕಂಪ್ಯೂಟರ್ಗೆ. ಬೇರೆ ಲಾಯರ್ ಆಗ್ಬೇಕಂತಿದ್ದೀರಾ? ಯಾರಾದರೂ? ತುಂಬ ಸಂತೋಷ. ಶ್ರೀಮಂತರಾಗಬೇಕಂತಿದ್ದೀರಾ ಮಕ್ಕಳು? ಯಾರಾದರೂ ಶ್ರೀಮಂತರಾಗಬೇಕಂತಿದ್ದೀರಾ? ಯಾರಾದರೂ ಕೈ ಎತ್ತಿ. ಯಾರು ಶ್ರೀಮಂತರಾಗಬೇಕಂತಿದ್ದೀರಾ? ಎಲ್ಲರೂ ಕೈ ಎತ್ತಿ. ಎಲ್ಲ ಮಕ್ಕಳು ಕೈ ಎತ್ತಾರೆ. ಬಡವರಾಗಿ ಉಳ್ಕೋಬೇಕು ಅಂತ ಯಾರಾದ್ರು ಇದ್ದೀರಾ? ಬಡವರಾಗಿ ಉಳ್ಕೋಬೇಕು ಅಂತ ಯಾರಾದ್ರು ಇದ್ದೀರಾ? ನೋಡಿ, ಯಾರೂ ಇಲ್ಲ. ಯಾರಾದ್ರೂ ಟೀಚರ್ ಆಗ್ಬೇಕಂತ ಟೀಚರ್ ಆಗ್ಬೇಕಂತಿದ್ದೀರಾ?
ಹೌದು ಹೌದು. ಯಾವುದೇ ಹುದ್ದೆಯಲ್ಲಾದ್ರೂ ಕಡೆಗೆ ಎಲ್ಲರೂ ಶ್ರೀಮಂತರಾಗಿರ್ಬೇಕು ಅನ್ನೋ ಒಂದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ, ಹೌದಾ? ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಶ್ರೀಮಂತರಾಗಬೇಕು ಅಂದ್ರೆ ಬಹಳ ಕಷ್ಟಪಟ್ಟು ದುಡಿಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ, ಎಲ್ಲ ನಿಜನೇ ಕೂಡ. ಆದರೂ ಕೂಡ ಶ್ರೀಮಂತರಾಗಿ ಇರಬೇಕು, ಶ್ರೀಮಂತರಾಗಿ ಉಳ್ಕೋಬೇಕು ಅಂದ್ರೆ ದುಡ್ಡಿನ ಬಗ್ಗೆ, ದುಡ್ಡಿನ ವಿಚಾರದ ಬಗ್ಗೆ ಎಲ್ಲರೂ ನಾವು ಕ್ರಮಬದ್ಧವಾಗಿ ಪಾಠ ಕಲಿಬೇಕು ಅನ್ನೋದು ನನ್ನ ಒಂದು ವಿಚಾರ. ಯಾಕಂದ್ರೆ ದುಡ್ಡು ಬಗ್ಗೆ ಮಾತ್ರ ನಾವು ಎಲ್ಲ ಕಷ್ಟಪಟ್ಟು ಓದಿ ಇಂಜಿನಿಯರ್ ಆಗಿ ಕಷ್ಟಪಡಬೇಕು ಅದು ಇದು ಅಂತ ಹೇಳ್ಕೊಟ್ಬಿಡ್ತೀವಿ. ದುಡ್ಡನ್ನು ಸಂಪಾದನೆ ಮಾಡಿದಾಗ ಅದನ್ನ ಹೇಗೆ ಇಟ್ಕೋಬೇಕು, ಅದನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ಕ್ರಮಬದ್ಧವಾಗಿ ಎಲ್ಲೂ ಹೇಳ್ಕೊಡೋದಿಲ್ಲ ನಮಗೆ. ಇದು ನನ್ನ ಅನುಭವ, ಒಪ್ಕೋತೀರಾ? ಇದನ್ನ ಸಣ್ಣ ವಯಸ್ಸಿಂದಾನೇ ದುಡ್ಡಿನ ಬಗ್ಗೆ ಎಲ್ರಿಗೂ ಹೇಳ್ಕೊಡ್ಬೇಕು ಮಕ್ಕಳಿಗೆ ಅನ್ನೋದು ನನ್ನ ಒಂದು ಭಾವನೆ. ಶಾಲೆ ನಡೆಸ್ತಾ ಇದ್ದಾರೆ ಸಾಹೇಬರು. ಈ ಶಾಲೆಯಲ್ಲೂ ಕೂಡ ದುಡ್ಡಿನ ವಿಚಾರದ ಬಗ್ಗೆ ಒಂದು ಸಪರೇಟಾಗಿ ಒಂದು 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 ವಾರದಲ್ಲಿ ಒಂದಿನ ಆದರೂ ಒಂದು ಕ್ಲಾಸ್ ಮಾಡಿ ಅನ್ನೋದು ನನ್ನ ಕೋರಿಕೆ. ಯಾಕಪ್ಪ ಅಂದರೆ ನಮ್ಮಲ್ಲೆಲ್ಲ ಏನಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ದುಡ್ಡಿದ್ದಾಗ ನಮ್ಗೆ ಹೇಳ್ಕೊಡೋ ಒಂದೇ ಪಾಠ, ಹುಷಾರ್ ಕಣೋ, ಹುಷಾರು, ಅಷ್ಟೇ ಅಷ್ಟೇ ಹೇಳ್ಕೊಡ್ತಾರೆ. ಹುಷಾರಂದ್ರೆ ಏನಂತ, ದುಡ್ಡಿದ್ರೆ ಹೇಗೆ ಬರುತ್ತೆ, ಅದನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು, ಅದನ್ನ ಹೇಗೆ ನಾವು ಇಟ್ಕೋಬೇಕು, ಹೇಗೆ ಖರ್ಚು ಮಾಡಬೇಕು, ದುಡ್ಡಿದ್ರೆ ಏನು ಅಂತಂದ್ರೆ ದೊಡ್ಡ ವಿಚಾರವಂತ ಸಬ್ಜೆಕ್ಟ್ ಅದನ್ನ ಹೇಳೇ ಕೊಡೋದಿಲ್ಲ ನಾವು. ಇದನ್ನ ಇಲ್ಲಿರೋ ಮಕ್ಕಳು ಇವತ್ತಿಂದ ಅದ್ರ ಬಗ್ಗೆ ಪಾಠ ಕಲ್ತ್ಕೊಳ್ಳಿ, ಅದರ ಬಗ್ಗೆ ಓದಿ, ಅದರ ಬಗ್ಗೆ ತಿಳ್ಕೊಳ್ಳಿ. ಏನೇನೋ ಇನ್ವೆಸ್ಟ್ ಮಾಡ್ಬೋದು ಇವತ್ತು, ಏನೇನೋ ಮ್ಯೂಚುವಲ್ ಫಂಡ್ ಅಂತೆ ಅದಂತೆ ಇದಂತೆ ಎಲ್ಲೇನೋ ಇನ್ವೆಸ್ಟ್ ಮಾಡ್ಬೋದು. ಇದನ್ನೆಲ್ಲ ಇವತ್ತಿಂದ ಕಲ್ತ್ಕೊಂಡ್ಬನ್ನಿ. ಕಡೆದಾಗ ಒಂದೇ ಒಂದು ವಿಚಾರ ಹೇಳ್ತೀನಿ ನಾನು. ಇಲ್ಲಿಂದ ಭೂಮಿಯಿಂದ ಚಂದ್ರಮಂಡಲಕ್ಕೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ? ಯಾರಾದ್ರೂ ಗೊತ್ತಿದೆಯಾ? ಎಷ್ಟೋ ಲಕ್ಷದ ಕಿಲೋಮೀಟರ್ಗಳು. ಈ ಲಕ್ಷದ ಕಿಲೋಮೀಟರ್ಗಳನ್ನ ಇಲ್ಲಿಂದ ಹೋಗ್ಬೇಕಾದ್ರೆ, ರಾಕೆಟ್ ತಗೊಂಡು ಹೋಗ್ಬೇಕಾದ್ರೆ 3 ದಿನ 4 ದಿನ ಆಗುತ್ತೆ. ನಾನು ಹೋಗಲಿಲ್ಲ, ಲಂಡನ್ ತನಕ ಹೋಗಿದ್ದೀನಿ, ಚಂದ್ರಮಂಡಲಕ್ಕೆ ಹೋಗಲಿಲ್ಲ. ಆದರೆ ಅದು 2-3 ದಿನ ಆಗುತ್ತೆ. ಅದು ಒಂದೇ ಪ್ರಶ್ನೆ ಇಲ್ಲಿ ಯಾರೋ ನನಗೆ ಕೇಳಿದ್ರು, ಒಂದು ಪೇಪರ್ A4 ಸೈಜ್ ಪೇಪರ್ ಸಾಧಾರಣ ಕಾಗದ ಬರಿತೀವಲ್ಲ, ಅದನ್ನ ಮಡಿಸಿದ್ರೆ ಡಬಲ್ ಸೈಜ್ ಆಗುತ್ತೆ. ಅದನ್ನ ಮತ್ತೆ ಮಡಿಸಿದ್ರೆ 4 ಆಗುತ್ತೆ, ಮತ್ತೆ ಮಡಿಸಿದ್ರೆ 16 ಆಗುತ್ತೆ ಅಲ್ವಾ? ಈ ಥರ ಮಡಿಸ್ತಾ ಹೋದರೆ ಎಷ್ಟು ಸಲ ನೀವು ಮಡಿಸ್ಬೇಕಾಗುತ್ತೆ? ಇಲ್ಲಿಂದ ಭೂಮಿಯಿಂದ ಚಂದ್ರಮಂಡಲಕ್ಕೆ ಹೋಗುವಂಥ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ ಎಷ್ಟು ಸಲ ಮಡಿಸ್ಬೇಕಾಗುತ್ತೆ? ಮಕ್ಕಳು ಯಾರಾದ್ರೂ ಗೆಸ್ ಮಾಡ್ತೀರಾ? ಎಷ್ಟು ಸಲ ಮಡಿಸ್ಬೇಕಾಗ್ಬೋದು? ಎಷ್ಟು ಸಲ? ಯಾರಾದ್ರೂ ಹಿರಿಯರು ಎಷ್ಟು ಸಲ ಮಡಿಸ್ಬೇಕಾಗ್ಬೋದು? ಲಕ್ಷಾಂತರ ಸಲ ಮಡಿಸ್ಬೇಕು. ಅವಾಗ ಆ ಡಿಸ್ಟೆನ್ಸ್ನ ಇಷ್ಟು ತಿಕ್ಕಾಗಿ ಬರುತ್ತೆ. ಅಲ್ಲ, ತಪ್ಪು. ಆಶ್ಚರ್ಯ ಪಡ್ತೀರಿ, ಬರೀ 42 ಸಲ ಮಡಿಸ್ಬಿಟ್ರೆ ಸಾಕು, ಆ ಡಿಸ್ಟೆನ್ಸ್ ಅಷ್ಟು ದೂರ ಹೋಗ್ಬಿಡುತ್ತೆ. ಒಂದೇ ಪೇಪರ್ನ, ಈ ಪೇಪರ್ನ ಒಂದೇ ಪೇಪರ್ ಇಷ್ಟೇ ಇಟ್ಟಿರುತ್ತೆ. 42 ಸಲ ಮಡಿಸ್ಬಿಟ್ರೆ ಇಲ್ಲಿಂದ ಭೂಮಿಗೆ ಭೂಮಿಯಿಂದ ಚಂದ್ರಮಂಡಲಕ್ಕೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ ಅದಷ್ಟು ತಿಕ್ಕಾಗ್ಬಿಡುತ್ತಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದುಡ್ಡು ಅನ್ನೋದು, ದುಡ್ಡು ಈಸ್ ಈಕ್ವಲ್ ಟು ಟೈಮ್, ಟೈಮ್ ಈಸ್ ಈಕ್ವಲ್ ಟು ಮನಿ, ಎರಡು ಇಂಪಾರ್ಟೆಂಟ್. ಇವತ್ತು ನೀವು ಕೈಯಲ್ಲಿ 1000 ರೂಪಾಯಿ, ಇವತ್ತು 3000 ರೂಪಾಯಿ ಕಾಮಧೇನು ಟ್ರಸ್ಟ್ ಅವರು ಮಕ್ಕಳಿಗೆ ಕೊಟ್ಟಿದ್ದಾರೆ. ಆ 3000 ರೂಪಾಯಿನ ಕೋಟ್ಯಾಂತರ ರೂಪಾಯಿ ಮಾಡ್ಬೋದು. ಇದನ್ನ ಹೇಗೆ? 3000, 6000 ಆಯಿತು, 6000 12 ಆಯಿತು, 12 ಈ ಥರ ಬೆಳ್ಕೊಂಡು ಹೋದರೆ 42 ಸಲ ಬೆಳ್ಕೊಂಡು ಹೋದರೆ ಕೋಟ್ಯಾಂತರ ರೂಪಾಯಿ ಆಗ್ಬಿಡುತ್ತೆ. ಅದನ್ನ ಬೆಳೆಸುವಂಥ ಕ್ರಮ ನಮಗೆ ಗೊತ್ತಿಲ್ಲ. ಇದು ಆಗತ್ತೆ ಅಂತ ಮಾತ್ರ ಲೆಕ್ಕ ಗೊತ್ತು, ಅದನ್ನ ಹೇಗೆ ಮಾಡೋದು ಗೊತ್ತಿಲ್ಲ. ಇದನ್ನ ಮಾಡಬೇಕಾದ್ರೆ ನೀವು ಏನೇ ಆಗ್ಬೋದು, ನೀವು ಲಾಯರ್ ಆಗಿ, ಡಾಕ್ಟರ್ ಆಗಿ, ಟೀಚರ್ ಆಗಿ ಸಂಪಾದನೆ ಮಾಡಿ, ಆ ಸಂಪಾದನೆ ಮಾಡಿದ್ದನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನ ಇವತ್ತಿಂದ ಕಲ್ತ್ಕೊಳ್ಳಿ ಅಂತ ಹೇಳಿ, ಈ ಪಾಠಗಳು ಬಹಳ ಮುಖ್ಯ. ಇದು ಖಂಡಿತ ಇವತ್ತಿಂದ ಶುರು ಮಾಡಿ ಎಲ್ಲರೂ ಶ್ರೀಮಂತರಾಗಿರಿ, ಆರೋಗ್ಯವಾಗಿದೆ ಅಂತ ಹೇಳಿ ನನಗೆ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಉದ್ಯಮಿಗಳು ಕೌಶಿಕ್ ವರ್ಕರ್ಗಳು ಉದ್ಯಮದ ಜೊತೆಗೆ ಸಾಕಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೌಶಿಕ್ ವರ್ಕರ್ಗಳು. ಇದೀಗ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ.
ಅವ್ರು ಇಸ್ಕೊತಾ ಇದ್ದಾರೆ. ಭೂಮಿಕಾ ಸುಬ್ರಜ್ ಭಾರದ್ವಾಜ್, ಕಾರ್ತಿಕ್, ಸುಜನಾ, ಶ್ರೀನಿವಾಸ್ ಪ್ರಸಾದ್, ಕವನ, ಪ್ರಿಯಾಂಕ ಇಬ್ರು ಗೊತ್ತಾಗಿಲ್ಲ ಅನ್ಸುತ್ತೆ. 5-6 ಪ್ರಶ್ನೆಗೆ ಸಂಬಂಧಿಸಿದ ಈಗ ಚರ್ಚಾ ಮಂಡಲದಿಂದ ಹಿರಿಯರಾದ ಶ್ರೀ ಅಮರ್ನಾಥ್ ಅವರಿಗೆ ಗೌರವ ಸಮರ್ಪಣೆ. ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಏರ್ಪಡಿಸಿದ್ದು, ಅದು ಚೆನ್ನಾಗಿ ಆಗಿದೆ ಅಂತಲೂ ನಾನು ಆಶಿಸ್ತೀನಿ ಮತ್ತು ಅದು ಆಗಿದೆ ಅಂತಲೂ ಅನ್ಕೋತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ತುಂಬ ಚೆನ್ನಾಗಿ ಮಾತಾಡಿದ್ರು ಮತ್ತು ಒಳ್ಳೊಳ್ಳೆ ಸಲಹೆನೂ ಕೊಟ್ಟರು. ಮತ್ತು ಜಲ್ಜಾ ಅವ್ರದ್ದು ಒಂದು ಸ್ಕಿಟ್ಟು ಮತ್ತು ನನ್ನ ಫ್ರೆಂಡು ಲಲಿತಾದು ಸೋಲೋ ತುಂಬ ಚೆನ್ನಾಗಿ ಮೂಡಿಬಂತು. ಅವಳು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಂದ್ಕೊಂಡಿದ್ದೆ, ಇವತ್ತು ಹೇಳಿದ್ದು ಮಾತಾಡ್ತೀನಿ ಅಂತ. ಹಾಗಾಗಿ ಅವಳದು ಕಾರ್ಯಕ್ರಮ ಚೆನ್ನಾಗಾಯಿತು. ಮತ್ತು ಕಂಚಿನ ಕಂಡದ ಸೋಮಣ್ಣವ್ರದ್ದು ಜಾನಪದ ತತ್ವ ಆಯಿತು, ಕೇಳಿದ್ದೀರಾ. ಇದು ಒಂದು ನಾನು ಅನ್ಕೊಂಡಿರೋದು ದೊಡ್ಡ ಕಾರ್ಯಕ್ರಮ, ಒಂಥರ ಪಾಶ್ ಪ್ರೋಗ್ರಾಮ್ ಅಂತೆಲ್ಲ ನಾವು ಅನ್ಕೊಳ್ಳಲ್ಲ. ಇದು ಮನೆ ಕಾರ್ಯಕ್ರಮ, ಮನೆಯವರೆಲ್ಲ ಸೇರಿ ಮಾಡುವಂಥ ಕಾರ್ಯಕ್ರಮ. ಮನೆಯವರೆಲ್ಲ ಸೇರಿ ಒಂದು ಮಗುಗೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಮಾಡಿದ್ರೆ ಯಾವ ಥರ ನಡೆಯುತ್ತೋ ಅಂತಹ ಸಿಂಪಲ್ ಆಗಿರುವಂಥ ಕಾರ್ಯಕ್ರಮ, ಆದರೆ ಚೆನ್ನಾಗಿ ಮೂಡ್ ಬಂತು. ಮತ್ತು ಇವತ್ತಿನ ಇದೇ ತರಹ ನಾನು ಹೇಳೋದೇನು ಅಂದರೆ, ಎಲ್ಲರಲ್ಲೂ ಯಾವುದಾದ್ರೂ ಒಂಥರ ದೇವರು ನಮಗೆಲ್ಲ ಕೊಟ್ಟಿರ್ತಾನೆ. ಅದರಲ್ಲಿ ಒಂಚೂರು ಇವಾಗ 100 ರೂಪಾಯಿ ನಮ್ಮ ಹತ್ರ 1 ರೂಪಾಯಿ ಒಬ್ರಿಗೆ ಕೊಡುವಂಥ ಮೆಂಟಾಲಿಟಿ ನಮ್ಗೆ ಬರಬೇಕು. ಅದನ್ನು ಕೊಟ್ಟಾಗ ಎಷ್ಟೋ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ ಹೆಲ್ಪನ್ನು ಅವ್ರು ಸ್ಮರಿಸ್ಕೊಂಡು ಅವ್ರ ಮುಂದೆ ಹೆಲ್ಪ್ ಮಾಡ್ಕೊಳೋದಾಗ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಆ ಸಮಾಜ ನಿರ್ಮಾಣ ಆಗಲಿ ಅಂತ ಹೇಳ್ಬಿಟ್ಟೆ ಈ ಥರದ್ದನ್ನೆಲ್ಲ. ಮತ್ತೆ ಹರ್ಷ ಅವ್ರು ಹೇಳಿದ್ರು, ನಾವು ಋಣದಲ್ಲಿ ಇರ್ತೀವಿ, ಹುಟ್ಟಿದಾಗಿಂದನೂ ಕೊನೆ ತನಕ ಋಣದಲ್ಲೇ ಇರ್ತೀವಿ ಅಂತ. ಮಾತೃ ಋಣ, ಪಿತೃ ಋಣ, ಆಚಾರ್ಯ ಋಣ, ಸಮಾಜ ಋಣ, ಎಲ್ಲ ಋಣದಲ್ಲೂ ಇರ್ತೀವಿ. ಆದರೆ ಋಣ ಅಂತಂದ್ರೆ ಏನೂ ಅಲ್ಲ, ಅವ್ರು ನಮಗೆ ಕೊಟ್ಟಿರೋದನ್ನ ನಾವು ಅವ್ರಿಗೆ ಕೊಡಬೇಕು. ಅದು ಯಾವ ಥರ ಕೊಡ್ತೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಈಗಿನ ಕಾಲಕ್ಕೆ ನಾನು ಹೇಳೋದೇನು ಅಂದರೆ, ನಮ್ಮ ಕೌನ್ಸಿಲಿಂಗಲ್ಲಿ ಹೇಳ್ತೀವಿ, ತಂದೆ ತಾಯಿ ಮಾತನ್ನ ಮಕ್ಕಳು ಕೇಳೋದೇ ಒಂದು ದೊಡ್ಡ ಸೌಭಾಗ್ಯ ಅನ್ಕೋಬೇಕು. ಆ ಥರ ಪರಿಸ್ಥಿತಿ ಬಂದೋಗಿದೆ. ಯಾಕಂದ್ರೆ ಇವಾಗ ಮೊದಲೆಲ್ಲ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಇದ್ವಿ, ಈಗ ಗಂಡ ಹೆಂಡತಿ ಇದ್ರೇನೆ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಸ್ಟೇಜಿಗೆ ಬಂದಿದ್ದೀವಿ. ಮುಂಚೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ 10-20 ಜನ ಇರೋರು, ಈಗ ಹಾಗಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಇದಾರೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅಪ್ಪ ಅಂತೀವಿ. ಆ ಸ್ಟೇಜಲ್ಲಿ ನಾವಿದ್ದೀವಿ. ಸೊ ಇದು ಆಗಬಾರ್ದು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆತನಾಗಿ ಹೇಳ್ಕೊಡ್ಬೇಕು. ನೋಡಿ, ನಾನು ಹೇಳೋದಂದ್ರೆ, ಇವಾಗ ನಾವು ಕಾಮಧೇನು ಟ್ರಸ್ಟ್ಗೆ ಯಾವ ಥರ ದುಡ್ಡು ಕಲೆಕ್ಟ್ ಮಾಡಬೇಕು, ಒಂದು ಮನೆಯಿಂದ 5 ರೂಪಾಯಿ ಎತ್ತಿಡು ಅಂತ ಹೇಳ್ತೀವಿ. ಆ 5 ರೂಪಾಯಿನ ನೀವು ನಿಮ್ಮ ಮನೇಲಿ ಮಕ್ಕಳು, ಮೊಮ್ಮಕ್ಕಳು, ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈ ಕೊಟ್ಟು ಎತ್ತಿಡಿಸ್ಬೇಕು. ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ಯಾರಿಗಾದ್ರೂ ಕೊಡಬೇಕು ಅನ್ನೋ ಮನೋಭಾವ ಬರುತ್ತೆ. ಮತ್ತೆ ಬೇರೆಯವ್ರಿಗೆ ಅದು ನೆಸೆಸಿಟಿ
ಖರ್ಚು ಮಾಡುವಂಥ ಮೆಂಟಾಲಿಟಿ ಕೂಡ ಬರುತ್ತೆ. ಅದೇ ಥರ ಮನೇಲಿ ದೊಡ್ಡವರು ಒಂದು 5 ರೂಪಾಯಿ ಎತ್ತಿಟ್ರೆ ಅದನ್ನ ಒಂದ್ ಕಡೆ ಇಟ್ಟರೆ ಏನೋ ಒಂದು ಸಾರ್ಥಕ ಭಾವನೆ, ನಾನು ಇವತ್ತು ಏನೋ ಒಳ್ಳೇದು ಮಾಡಿದ್ದೀನಪ್ಪ ಅನ್ನೋ ಭಾವನೆ ಬರುತ್ತೆ. ಸೊ ಅಂತ ಅಟ್ಮಾಸ್ಫಿಯರ್ ಮನೆಯಲ್ಲಿ ಇದ್ದಾಗ ಮನೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆ ಥರ ಮನೆಗಳೆಲ್ಲ ಚೆನ್ನಾಗಿದ್ದಾಗ ಸಮಾಜ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಚಿಕ್ಕದ್ರಲ್ಲಿ ನಾವು ಸೌಕರ್ಯ ನೋಡ್ಕೋಬೇಕು. ದೊಡ್ಡ ಪ್ರೋಗ್ರಾಮೇ ಮಾಡ್ತೀವಿ, ದೊಡ್ಡ ನಾವು ದುಡ್ಡುಗಳು ಕೊಟ್ಬಿಟ್ಟು ಹಾರ ಹಾಕಿಸ್ಕೋತೀವಿ, ಅದೆಲ್ಲ ಬೇಡ. 5 ರೂಪಾಯಿ 10 ರೂಪಾಯಿ ಕಲೆಕ್ಟ್ ಮಾಡಿ ಕೊಡಿ, ಎಷ್ಟೋ ಜನಕ್ಕೆ ಅದರಿಂದ ಸಹಾಯ ಆಗುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಯಾರು ಕೊಡಕ್ಕೆ, ಕೆಲವು ಕಡೆ ಏನಾಯ್ತು ಅಂದ್ರೆ ನಾನು ಒಂದ್ಸಲ ಈ ತರ ಕಾಮಧೇನು ಟ್ರಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಒಬ್ರು ಲೇಡಿ ಪಾಪ ಅವ್ರಿಗೆ ಯಾರು ಇಲ್ಲ, ಅವರೇ ಏನೋ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ರು. ಅವ್ರು ಒಂದ್ಸಲ ಬಂದು ಹೇಳಿದ್ರು, ಸುವರ್ಣ ಅವ್ರೆ ನಾನೊಂದು 5 ರೂಪಾಯಿ ಎತ್ತಿಡ್ಬೋದಾ ದಿನಾಗ್ಲೂ ಅಂದ್ರು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದ್ರೆ ಯಾರೋ 10-20 ಸಾವಿರ ಕೊಟ್ಟಿದ್ದಕ್ಕೆ ನಾವು ಒಂದು 5 ರೂಪಾಯಿ ಎತ್ತಿಡ್ತೀನಿ, ನನಗೆ ತುಂಬಾನೇ ಸಂತೋಷ ಆಯ್ತು. ಖಂಡಿತ ಎತ್ತಿಡಿ, ಅದೇ ನಿಮ್ಗೆ ಕಷ್ಟ ಇದ್ರೆ ಮಾತ್ರ ಎತ್ತಿಡಿ ಇದೆ. ಇಲ್ಲ ನನಗೆ ಕೊಡ್ಬೇಕು ಅಂತ ಆಸೆ ಆದ್ರೆ ನಾನು ಕೊಡಕ್ಕೆ ಏನು ತುಂಬಾ ಕೊಡಕ್ಕಿಲ್ಲ, 5 ರೂಪಾಯಿ ಬೇಕಾದ್ರೆ ನಾನು ಎತ್ತಿಡ್ತೀನಿ ದಿನಾಗ್ಲೂ ಅಂದ್ರು. ಅವ್ರು ಇವತ್ತಿಗೂ ತಿಂಗಳಿಗೆ 150 ರೂಪಾಯಿ 1800 ರೂಪಾಯಿ ವರ್ಷ ಕೊಡ್ತಾರೆ, ಬರೀ 5 ರೂಪಾಯಿ ಅಷ್ಟೇ. ಅವ್ರು ಹೇಳ್ತಾರೆ ನನಗೆ ಏನು ಮಾಡೋಕ್ಕಾಗಲಿಲ್ಲ, ಇದು ಮಾಡ್ತಿರೋದು ಎಷ್ಟು ಸಮಾಧಾನ ಆಗಿದೆ ಅಂದ್ರೆ ಏನೋ ತುಂಬಾ ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋಷ್ಟು ಮನ್ಸಿಗೆ ನೆಮ್ಮದಿ ಇದೆ ಅಂತಾರೆ. ಸೊ ಈ ಮನ್ಸಿಗೆ ನೆಮ್ಮದಿ ಅನ್ನೋದಿದೆಯಲ್ಲ ಅದು ಮುಖ್ಯ ಮನುಷ್ಯನಿಗೆ. ಎಸ್ಪೆಷಲಿ ಒಂದು ಏಜ್ ಆದ್ಮೇಲೆ ನಾವು ಆ ನೆಮ್ಮದಿ ಕಂಡ್ಕೋಬೇಕು. ಅದಕ್ಕೆ ನಾವು ಯಾರಾದ್ರೂ ಬಂದಾಗ ಆನೆ ಕೊಡು ಅಂತ ಹೇಳ್ತೀವಿ, ದೇವರೇ ಇವಾಗ ಆನೆ ಕೊಡಪ್ಪ ಅಂತೀವಿ. ಆನೆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ. ಆರೋಗ್ಯ ನೆಮ್ಮದಿ ಎರಡಿದ್ರೆ ಮಾತ್ರ ಎಲ್ಲರಿಗೂ ಒಂಥರ ಜೀವನದಲ್ಲಿ ಏನೋ ಒಂದು ಸಾರ್ಥಕತೆ ಬರುತ್ತೆ. ಅದೇ ತರ ಎಲ್ಲರಲ್ಲೂ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ನಿಮ್ಮ ಮನಸ್ಸಿಗೆ ನಿಮಗೆ ಸಮಾಧಾನ ಸಿಗುತ್ತೆ. ಆ ಸಮಾಧಾನ ನಮ್ಗೆ ಬೇಕಾಗಿದೆ, ಯಾಕಂದ್ರೆ ಅದೇ ಇವಾಗ ಸಿಗ್ತಾ ಇಲ್ಲ. ಯಾವಾಗ ನೋಡಿದ್ರು ಜನಕ್ಕೆ ಟೈಮ್ ಇಲ್ಲ, ಊಟ ಮಾಡಕ್ ಟೈಮ್ ಇಲ್ಲ, ಫಂಕ್ಷನ್ಗೆ ಹೋಗಕ್ ಟೈಮ್ ಇಲ್ಲ, ಯಾರ ಜೊತೆ ಅದು ಮಾತಾಡಕ್ ಟೈಮ್ ಇಲ್ಲ. ಒಂದೇ ಮನೆಯಲ್ಲಿ ಕೆಳಗಡೆ ಊಟ ಕರಿಬೇಕು ಅಂದ್ರೆ ಫೋನ್ ಮಾಡಿ ಕರೀತಾರೆ, ತಟ್ಟೆ ಹಾಕಿದೆ ಊಟಕ್ಕೆ ಬಾ ಅಂತ ಕರೆಯೋ ಸ್ಟೇಜಿಗೆ ನಾವು ಬಂದಿದ್ದೀವಿ. ಆದಷ್ಟು ಇಂಥವನ್ನ ಸ್ವಲ್ಪ ನಮ್ಮ ಕೈಲಾದಷ್ಟು ನಾವು ಅವಾಯ್ಡ್ ಮಾಡಿ ಒಂದು ಮನೆಯಲ್ಲಿ ಒಂದು ಸಂಬಂಧ, ಒಂದು ಒಬ್ರಿಗೊಬ್ರು ಸಂಬಂಧ ಹೇಗಿರುತ್ತೆ, ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೋದು ಹೇಗಿರುತ್ತೆ ಅನ್ನೋದನ್ನ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ಬೇಕು. ಈಗ ಏನು ಬೇಡ ನೋಡಿ, ಊಟಕ್ಕೆ ಹೋಗ್ತೀವಿ, ಊಟ ಮಾಡಕ್ ರೆಡಿ ಮಾಡ್ತೀವಿ, ಯಾರಾದ್ರೂ ಗಂಡನ ಮಕ್ಕಳು ಬಂದು ತಟ್ಟೆಗೆ ಹಾಕಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಅದು ಕೆಲಸ ಅಲ್ಲದೆ ಇರ್ಬೋದು, ಆದ್ರೂ ಒಂದು ಸಮಾಧಾನ ಸಿಗುತ್ತೆ. ಆ ಸಮಾಧಾನ ಚಿಕ್ಕದ್ರಲ್ಲಿ ನಾವು ತಗೋಬೇಕಾಗುತ್ತೆ. ಅಂತ ಸಮಾಧಾನ ತಗೊಂಡಾಗ ನಿಜವಾಗ್ಲೂ ನಮ್ಮ ಮನೆ ಚೆನ್ನಾಗಿರುತ್ತೆ. ಸೊ ಆ ಥರದನ್ನ ಎಲ್ಲರೂ ಮಾಡಿ ಅಂತ ನಾನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಅಂತ ನಾನು ಅನ್ಕೊಂಡಿದ್ದೀನಿ, ನೀವು ಅನ್ಕೊಂಡಿದ್ದೀರಾ ಅನ್ಕೊಂಡಿದ್ದೀರಿ. ಚಪ್ಪಾಳೆ ಆಡ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ. ಇವತ್ತು ಸುಮಾರು ಜನ ಪಾಪ ಡೊನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೆಲವರಂತೂ ನಮ್ಮ ಹೆಸರೇ ಹೇಳ್ಕೊಡ್ದು ಅಂತ ಹೇಳಿದ್ದಾರೆ, ಹಾಗಾಗಿ ಹೇಳಲ್ಲ. ಅವರಿಗೂ ಸಹ ನಾನು ಕಾಮಧೇನು ಟ್ರಸ್ಟ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ಇವತ್ತು ನೀವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆರೆದಿದ್ದೀರಾ, ಇಷ್ಟೊತ್ತು ಕಾಯ್ಕೊಂಡಿದ್ರೆ ಈಗ ಸ್ವಲ್ಪ ಹೊತ್ತಿಗೆ ದಯವಿಟ್ಟು ಊಟ ಬರುತ್ತೆ, ಎಲ್ಲರೂ ಊಟ ಮಾಡ್ಕೊಳ್ಳಬೇಕು. ಧನ್ಯವಾದಗಳು. ಕಾಮಧೇನು ಟ್ರಸ್ಟ್ ವತಿಯಿಂದ ನಾವು ಶಿಕ್ಷಣ ಕಾರ್ಯಕ್ರಮಕ್ಕಾಗಿ ಒಂದು ಹಣನ ಸಹಾಯ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೂ. ಹಾಗಾಗಿ ಇವತ್ತು ಕಾರ್ಯಕ್ರಮನ ಈ ಹೊಂಬೇಗೌಡ ಸ್ಕೂಲ್ನ ಆಡಿಟೋರಿಯಮಲ್ಲಿ ಏರ್ಪಾಡು ಮಾಡಿದ್ವಿ. ಅದಕ್ಕೆ ಸುಮಾರು ಜನ ಮಕ್ಕಳು, 34 ಜನ ಮಕ್ಕಳಿಗೆ ಇವತ್ತು ವೇತನ ವಿತರಣಾ ಕಾರ್ಯಕ್ರಮನ ಕೊಟ್ಟಿದ್ದೀವಿ. ಆ ಮಕ್ಕಳೆಲ್ಲ ತುಂಬ ಸಂತೋಷವಾಗಿ ಅದನ್ನೆಲ್ಲ ಸ್ವೀಕರಿಸಿದ್ದಾರೆ. ಏನಂದರೆ ಮಕ್ಕಳಿಗೆ ಒಂಚೂರು ವಿದ್ಯೆಗೆ ಸಹಾಯ ಆಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಹಣನ ನಾವು ಕೊಡ್ತಿದ್ದೀವಿ. ಇದು ಎಲ್ಲ ಜನ ಸೇರಿ ಕೊಡ್ತಾ ಇರೋದನ್ನು ನಾವು ಕಲೆಕ್ಟ್ ಮಾಡಿ ಕೊಡ್ತಾ ಇರೋದು. ಇದು ಕೆರೆಯಿಂದ ಕೆರೆಗೆ ನೀರು ಚೆಲ್ತೀವಲ್ಲ, ಆ ಥರದ್ದು ಒಂದು ಪ್ರೋಗ್ರಾಮು ಜನಗಳಿಂದನೇ ಸಂಗ್ರಹಿಸಿ ಜನಗಳಿಗೆ ಕೊಡ್ತಾ ಇರುವಂಥ ಕಾರ್ಯಕ್ರಮ ಇದು. ಹಾಗಾಗಿ ತುಂಬ ಜನ ಇದಕ್ಕೆ ಸಹಾಯ ಮಾಡ್ತಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲೂ ತುಂಬ ಜನ ಹೆಸರು ಹೇಳಬಾರ್ದು ಅಂಥೇಳಿ ತುಂಬ ಜನ ಹಣ ಸಹಾಯ ಮಾಡಿದ್ದಾರೆ. ಸೊ ನಾವು ಮುಂದಿನ ವರ್ಷ ಇನ್ನೂ ಸ್ವಲ್ಪ ಹೆಚ್ಚು ಮಕ್ಕಳಿಗೆ ಇದರಿಂದ ಹಣ ಕೊಡೋದಕ್ಕೆ ಸಹಾಯ ಆಗುತ್ತೆ. ಇದೇ ಥರ ಎಲ್ಲರೂ ಸಹಾಯ ಮಾಡಬೇಕು. ಮತ್ತು ಮಕ್ಕಳಿಗೆ ವಿದ್ಯಾರ್ಜನೆಗೋಸ್ಕರ ನಾವು ಮಾಡ್ತಾ ಇರೋದು. ಯಾಕಂದರೆ ಒಂದು ಮಗುಗೆ ವಿದ್ಯೆ ಬಂದು ಅದು ಒಂದು ಸ್ಟೇಜಿಗೆ ಬಂದರೆ ಎಷ್ಟೋ ಸಂಸಾರನ ಅದು ನೋಡ್ಕೊಳ್ಳುತ್ತೆ. ಹಾಗಾಗಿ ವಿದ್ಯೆ ತುಂಬ ಮುಖ್ಯ. ಹಾಗಾಗಿ ವಿದ್ಯಾರ್ಜನೆಗೋಸ್ಕರ ಈ ವೇತನನ ನಾವು ಕೊಡ್ತಾ ಇದ್ದೀವಿ. ನಂಗೆ ತುಂಬ ಖುಷಿ ಆಯಿತು, ಕ್ಯಾಶ್ ಪ್ರೈಸ್ ಸಿಕ್ತು ಮತ್ತು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ಕಾಮಧೇನು ಟ್ರಸ್ಟಿಂದ ತುಂಬ ಹೆಲ್ಪ್ ಆಯಿತು. ಇವಾಗ ನಾನು BA ಫಸ್ಟ್ ಇಯರ್ ಮಾಡ್ತಾಯಿದ್ದೀನಿ ಮಹಾರಾಣಿ ಕಾಲೇಜಲ್ಲಿ. ಸೊ ನನ್ನ ಎಜುಕೇಷನ್ಗೆ ಹಾಫ್ ಅಮೌಂಟ್ ಬಂದಿದೆ. ಸೊ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮುಂದೆ ಎಜುಕೇಷನ್ಗೆ. ಇವ್ರು ಇದೇ ಥರ ಎಲ್ಲ ಸ್ಟೂಡೆಂಟ್ಸ್ಗೂ ಸಪೋರ್ಟ್ ಮಾಡ್ತಾಯಿದ್ರೆ, ಯಾರ ಕೈಲಿ ಓದೋದಕ್ಕಾಗೋದಿಲ್ವೋ ಅವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು. ಸೊ ಮುಂದೆ ಇದೇ ಥರ ಸ್ಟೂಡೆಂಟ್ಸ್ಗೆಲ್ಲ ಎಂಕರೇಜ್ ಮಾಡ್ತಾಯಿದ್ರೆ ಇವ್ರ ಟ್ರಸ್ಟ್ ಕೂಡ ಇನ್ನೂ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಇವ್ರ ಟ್ರಸ್ಟ್ ಬಗ್ಗೆ ಕೇಳಿ ತುಂಬ ಸಹಾಯ ಆಯಿತು. ನನ್ನ ಹೆಸರು ಪೂರ್ವಿ ಅಂತ. ನಾನಿವಾಗ MBA ಫಸ್ಟ್ ಇಯರ್ ಸ್ಟಡಿ ಮಾಡ್ತಿದ್ದೀನಿ.
ಆ್ಯಕ್ಚುಲಿ ನನಗೆ ಈ ಕಾಮಧೇನು ಟ್ರಸ್ಟ್ ಈ ಥರ ಹೆಲ್ಪ್ ಮಾಡ್ತಿದೆ ಅಂತ ಗೊತ್ತಿರಲಿಲ್ಲ. ಇದು ಗೊತ್ತಾಗಿದ್ದು ನನಗೆ ವೈದೇಹಿ ಮ್ಯಾಮ್ ಮೂಲಕ. ನನಗೆ ಈ ಹಣ ತುಂಬ ಉಪಯೋಗ ಆಗುತ್ತೆ. ಯಾಕಂತಂದರೆ ದೊಡ್ಡ ಆದ್ದರಿಂದ ಸರ್ಟಿಫಿಕೇಟ್ ಕೋರ್ಸ್ ಅದು ಇದು ಎಲ್ಲ ಮಾಡಬೇಕಾಗ್ತಿರುತ್ತೆ. ಸೊ ಇದು ತುಂಬ ಮುಂದೆ ಹೆಲ್ಪ್ ಆಗುತ್ತೆ ನನಗೆ. ಸೊ ಇದೇ ಥರ ತುಂಬ ವಿದ್ಯಾರ್ಥಿಗಳಿಗೆ ಅವರು ಸಹಾಯಧನ ಮಾಡಿದ್ದಾರೆ. ಅದು ವಿದ್ಯಾರ್ಥಿಗಳು ಅದನ್ನು ಯುಟಿಲೈಸ್ ತುಂಬ ಮಾಡಿಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ.